ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಟ್ರೆಂಟ್ ಬಿಇಎಲ್ ಜಾಯಿನ್ ಸೆನ್ಸೆಕ್ಸ್. ಟ್ರೆಂಟ್ ಲಿಮಿಟೆಡ್ ಹಾಗೂ ಬಿಇಎಲ್ ಸೆನ್ಸೆಕ್ಸ್ ಅಲ್ಲಿ ಆಡ್ ಮಾಡಿದ್ದಾರೆ ನಿನ್ನೆಯಿಂದ. ಹಾಗೂ ನೆಸ್ಲೆ ಮತ್ತೆ ಇಂಡಸ್ ಇಂಡ್ ಬ್ಯಾಂಕು ಸೆನ್ಸೆಕ್ಸ್ ಇಂದ ತೆಗೆದಿದ್ದಾರೆ. ಟ್ರೆಂಟ್ ಮತ್ತೆ ಬಿಇಎಲ್ ಇನ್ಕ್ಲೂಡ್ ಆಗಿದ್ರಿಂದ $330 ಮಿಲಿಯನ್ ಹಾಗೂ $378 ಮಿಲಿಯನ್ ಬೈಯಿಂಗ್ ಆಗತ್ತೆ ಇಂಡೆಕ್ಸ್ ಫಂಡ್ಸ್ ಇಂದ. ಹಾಗೂ ಅದೇ ತರ ನೆಸ್ಲೆ ಹಾಗೂ ಇಂಡಸ್ ಇಂಡ್ ಬ್ಯಾಂಕು ಸೆನ್ಸೆಕ್ಸ್ ಇಂದ ಎಕ್ಸ್ಕ್ಲೂಡ್ ಆಗಿದ್ರಿಂದ ಅವರ ಪರ್ಟಿಕ್ಯುಲರ್ ಸ್ಟಾಕ್ಸ್ ಇಂದ ಔಟ್ಫ್ಲೋಸ್ ಆಗುತ್ತೆ ಇಂಡೆಕ್ಸ್ ಫಂಡ್ ಇಂದ. ಅಲ್ಟ್ರಾಟೆಕ್ ಸಿಮೆಂಟ್ ವೇಟೇಜ್ ಮಾತ್ರ ಸೆನ್ಸೆಕ್ಸ್ ಇಂಡೆಕ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ. ಈ ಪರ್ಟಿಕ್ಯುಲರ್ ರೀಚಿಗೆ ಆದ್ಮೇಲೆ $4 ಮಿಲಿಯನ್ ವರ್ತು ಪರ್ಚೇಸ್ ಆಗುತ್ತೆ. HDFC ಬ್ಯಾಂಕು, ಭಾರತಿ ಏರ್ಟೆಲ್, ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕು, ಕೆಲವು ಮೇಜರ್ ಕಂಪ್ನೀಸ್ ವೇಟೇಜು ಸ್ವಲ್ಪ ಕಮ್ಮಿ ಆಗುತ್ತೆ ಸೆನ್ಸೆಕ್ಸ್ ಇಂಡೆಕ್ಸ್ ಅಲ್ಲಿ. ನ್ಯೂಸ್ ನಂಬರ್ 2, HDB ಫೈನಾನ್ಷಿಯಲ್ಸ್ ಪ್ರೀ IPO ಇನ್ವೆಸ್ಟರ್ಸ್ ವಿಲ್ ಲೂಸ್. HDB ಫೈನಾನ್ಷಿಯಲ್ ಸರ್ವಿಸಸ್ IPO 25ನೇ ತಾರೀಕು ಜೂನ್ ಇಂದ 27ನೇ ತಾರೀಕು ಜೂನ್ ಓಪನ್ ಇರುತ್ತೆ. ಹಾಗೂ IPO ಮುಂಚೆ ಕೆಲವರು ಅನ್ಲಿಸ್ಟೆಡ್ ಶೇರ್ಸ್ ಅಂತ ತಗೊಂಡಿದ್ರು. ಅಪ್ರಾಕ್ಸಿಮೇಟ್ಲಿ 49,000 ಇನ್ವೆಸ್ಟರ್ಸ್. ಅವ್ರಿಗೆ ಈಗ ಮೋಸ್ಟ್ ಪ್ರಾಬ್ಲಿ 48% ವರೆಗೂ ಲಾಸ್ ಆಗ್ಬೋದು. ಯಾಕಂದ್ರೆ ಪ್ರೀ IPO ಪ್ರೈಸ್ ಇದ್ದಿದ್ದು ಅನ್ಲಿಸ್ಟೆಡ್ ಮಾರ್ಕೆಟ್ ಅಲ್ಲಿ 1200 to 1350 ಪರ್ ಶೇರು. ಆದ್ರೆ IPO ಬರೋ ಟೈಮಲ್ಲಿ 700 to 740 rupees ಪರ್ ಶೇರು ಈ ಇಶ್ಯೂ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಅದರಿಂದ 38% ಅಂತ 48% ಲಾಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ಯಾವಾಗ ಪರ್ಚೇಸ್ ಮಾಡಿದ್ರೆ ಅಂತ. ಬಟ್ ಮೋಸ್ಟ್ ಪ್ರಾಬ್ಲಿ 1200 1300 ರೇಂಜ್ ಅಲ್ಲಿ ಮೋಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಪರ್ಚೇಸ್ ಮಾಡಿದರೆ ಅನ್ಲಿಸ್ಟೆಡ್ ಶೇರ್ಸ್ ಅನ್ನ. ಸೊ ಅದಕ್ಕೆ ಯಾವಾಗ್ಲೂ ಹೇಳ್ತೀವಿ, ಅನ್ಲಿಸ್ಟೆಡ್ ಶೇರ್ಸ್ ಇರುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂದ್ರೆ IPO ಬರೋ ಟೈಮಲ್ಲಿ ಎಷ್ಟೋ ಸತಿ ಪ್ರೈಸ್ ಕಮ್ಮಿ ಇರುತ್ತೆ. ಹಾಗೂ HDFC ಬ್ಯಾಂಕ್ ಸ್ಟೇಕ್ ಸ್ವಲ್ಪ ಈ ಪರ್ಟಿಕ್ಯುಲರ್ IPO ಅಲ್ಲಿ ಸೇಲ್ ಮಾಡ್ತಾ ಇದಾರೆ. ಅದರಿಂದ ಅವ್ರಿಗೆ ಪ್ರಾಫಿಟ್ 9,373 crores ಆಗುತ್ತೆ. ಈ IPO 12,500 crores ಅಲ್ಲಿ 2,500 crores ಫ್ರೆಶ್ ಇಶ್ಯೂ, 10,000 crores ಆಫರ್ ಫಾರ್ ಸೇಲ್. ನ್ಯೂಸ್ ನಂಬರ್ 3, ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ ಸ್ಲಿಪ್ಸ್ ಅಥವಾ ಫಾಲ್ಸ್ 1.39%. ನೆಟ್ ಡೈರೆಕ್ಟ್ ಟ್ಯಾಕ್ಸ್ ಕಲೆಕ್ಷನ್ಸ್ 1.39% ಬಿದ್ದಿದೆ ಟು 4.58 lakh crores ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಇಲ್ಲಿವರೆಗೆ. ಲಾಸ್ಟ್ ಟೈಮ್ ಇದೇ ಟೈಮ್ ಅಲ್ಲಿ 4.65 lakh crores ಆಗಿತ್ತು. ಇದರಲ್ಲಿ 1.72 lakh crores ಕಾರ್ಪೊರೇಟ್ ಟ್ಯಾಕ್ಸ್ ಮತ್ತೆ ಪರ್ಸನಲ್ ಟ್ಯಾಕ್ಸ್ 2.72 lakh crores ಮತ್ತೆ STT 13,013 crores. ನಾನ್ ಕಾರ್ಪೊರೇಟ್ ಟ್ಯಾಕ್ಸ್ ಕಲೆಕ್ಷನ್ಸ್ ಅಥವಾ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನಿದೆ 2.6% ಬಿದ್ದಿದೆ ಅಡ್ವಾನ್ಸ್ ಟ್ಯಾಕ್ಸ್ ನಂಬರ್ಸ್ ನೋಡಿದ್ರೆ. ಕಾರ್ಪೊರೇಟ್ ಟ್ಯಾಕ್ಸ್ 5.68% ಜಾಸ್ತಿ ಆಗಿದೆ ಇನ್ ದಿ ಅಡ್ವಾನ್ಸ್ ಟ್ಯಾಕ್ಸ್ ಫಿಗರ್ಸ್. ನ್ಯೂಸ್ ನಂಬರ್ 4, ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ರೈಸ್ ಟು $698.95 billion. ಇಂಡಿಯಾಸ್ ಫಾರೆಕ್ಸ್ ರಿಸರ್ವ್ಸ್ ಆಸ್ ಆನ್ ಜೂನ್ 13th $698 billion ಆಗಿದೆ. ಇದು ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಬರ್ತಾ ಇದೆ. ಯಾಕಂದ್ರೆ ಆಲ್ ಟೈಮ್ ಹೈ $704.885 billion. ಇದು ಸೆಪ್ಟೆಂಬರ್ 2024 ಅಲ್ಲಿ ಫಿಗರ್ ಬಂದಿದ್ದು. ಲಾಸ್ಟ್ ವೀಕ್ ಅಂದ್ರೆ ಅದ್ರ ಮುಂಚೆ ವೀಕ್ ಜೂನ್ 6th ಎಂಡಿಂಗ್ ಅಲ್ಲಿ $696.66 billion ಇತ್ತು. ಸೊ ಆ ವೀಕ್ ಇಂದ ಒಂದು $2.2 billion ಜಾಸ್ತಿ ಆಗಿದೆ. ಗೋಲ್ಡ್ ರಿಸರ್ವ್ಸ್ ಅಪ್ರಾಕ್ಸಿಮೇಟ್ಲಿ $4.28 million ಜಾಸ್ತಿ ಆಗಿದೆ. $86 billion ಇದೆ ಸದ್ಯಕ್ಕೆ ಇಂಡಿಯಾದಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್. ಡೆಲ್ಲಿ ರೀಜಿಯನ್ ಅಲ್ಲಿ ಜುಲೈ 1st ಇಂದ 10 ವರ್ಷಕ್ಕಿಂತ ಜಾಸ್ತಿ ಓಲ್ಡ್ ಡೀಸೆಲ್ ಕಾರ್ ಇದ್ರೆ ಹಾಗೂ 15 years ಗಿಂತ ಜಾಸ್ತಿ ಇರೋ ಪೆಟ್ರೋಲ್ ವೆಹಿಕಲ್ಸ್ ಗೆ ಫ್ಯೂಲ್ ಅಂದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ಹಾಕ್ಲಿಕ್ಕೆ ಆಗುದಿಲ್ಲ, ರಿಸ್ಟ್ರಿಕ್ಷನ್ ಮಾಡ್ತಾರೆ ಗವರ್ಮೆಂಟ್. ಹಾಗೂ ಬೇರೆ ರೀಜಿಯನ್ಸ್ ಡೆಲ್ಲಿ ಸರೌಂಡಿಂಗ್ ಅಲ್ಲಿ ಗುರುಗ್ರಾಮ್, ಫರೀದಾಬಾದ್, ಗಜಿಯಾಬಾದ್, ಗೌತಮ್ ಬುದ್ಧ ನಗರ್, ಸೋನಿಪಟ್ ಇವ್ರಿಗೆಲ್ಲ ಈ ರೂಲ್ ನವೆಂಬರ್ 1st ಇಂದ ಅಪ್ಲೈ ಆಗುತ್ತೆ. ಸೊ ಹಳೆ ಕಾರ್ಸ್ ಆದಷ್ಟು ಯೂಸ್ ಮಾಡಬಾರ್ದಂತ ಗವರ್ಮೆಂಟ್ ಈ ರೂಲ್ ಮಾಡಿದ್ದಾರೆ. ಹಳೆ ಚೇರ್ಮನ್ ಆಫ್ HDFC ದೀಪಕ್ ಪಾರೇಖ್ ಅವರು ರಿವೀಲ್ ಮಾಡಿದ್ದಾರೆ ಒಂದು ಪರ್ಟಿಕ್ಯುಲರ್ ಇಂಟರ್ವ್ಯೂ ಅಲ್ಲಿ ದಟ್ ICICI ಬ್ಯಾಂಕ್ ಚೀಫ್ ಚಂದಾ ಕೋಚರ್ ಅಂತ ಮುಂಚೆ ಇದ್ದವರು ಅವರು ಒಂದ್ಸತಿ ಪ್ರಪೋಸ್ ಮಾಡಿದ್ರು ICICI ಮತ್ತೆ HDFC ನ ಮರ್ಜ್ ಮಾಡ್ಲಿಕ್ಕೆ. ಬಿಫೋರ್ HDFC ಅಂಡ್ HDFC ಬ್ಯಾಂಕ್ ಮರ್ಜ್ಡ್. ನಿಮಗೆ ಗೊತ್ತಿದ್ದಾಗೆ 2023-24 ರೇಂಜ್ ಅಲ್ಲಿ HDFC ಮತ್ತೆ HDFC ಬ್ಯಾಂಕು ಮರ್ಜ್ ಮಾಡಿದ್ರು. ಅದ್ರ ಮುಂಚೆ ಅದು ಸೆಪರೇಟ್ ಕಂಪ್ನೀಸ್ ಆಗಿತ್ತು. ಹಾಗೂ ಆ ಟೈಮ್ ಅಲ್ಲಿ ICICI ಚೇರ್ಮನ್ ಅವರು ಸಜೆಸ್ಟ್ ಮಾಡ್ತಾ ಇದ್ರು ICICI ಬ್ಯಾಂಕು ಮತ್ತೆ HDFC ನಾವು ಮರ್ಜರ್ ಮಾಡ್ಬಿಡುವ ಅಂತ. ಆದ್ರೆ ಅದನ್ನ ಅವರು ಅಪ್ರೂವ್ ಮಾಡ್ಲಿಲ್ಲ. ಮತ್ತೆ HDFC ಮತ್ತೆ HDFC ಬ್ಯಾಂಕು ಮರ್ಜರ್ ಆಯಿತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.